ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸಮಸ್ತ ಕರ್ನಾಟಕದ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಕಳೆದ 2-3 ದಿನಗಳ ಹಿಂದೆ ನನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದೆ, ಕರ್ನಾಟಕದ ಬಹುತೇಕ ಭಾಗದಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಅದರಂತೆ ಈಗಾಗಲೇ ಬೆಂಗಳೂರು ನಗರ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು, ಅಲ್ಲದೆ ಹಗುರವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಇದರ ಒಂದು ಹಿನ್ನೆಲೆ ಏನಪ್ಪ ಅಂದರೆ, ಪುನಃ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ಆಕ್ಟಿವ್ ಆಗಿರ್ತಕ್ಕಂಥದ್ದು, ಸಕ್ರಿಯ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಪುನಃ ಮಳೆಯ ವಾತಾವರಣ ನಿರ್ಮಾಣ ಆಗಿದೆ. ಹಾಗೆಯೇ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಮುಂಗಾರು ಮಾರುತಗಳು ಸಕ್ರಿಯ ಅಂದರೆ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ, ಇವತ್ತು ದಿನಾಂಕ 7ನೇ ತಾರೀಕು, 8, 9, 10, 11 4 ದಿನಗಳ ಕಾಲ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಪೂರ್ವೋತ್ತರ ಭಾರತ, ಮಧ್ಯ ಭಾರತ, ಈಶಾನ್ಯ ಭಾರತದ ಹಲವು ರಾಜ್ಯಗಳಲ್ಲಿ ಪುನಃ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾಯಿದೆ. ನೀವಿಲ್ಲಿ ನೇರ ಒಂದು ದೃಶ್ಯಾವಳಿಯನ್ನು ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ಒಂದು ಉಪಗ್ರಹ ಚಿತ್ರವನ್ನು ನಿಮಗೆ ತೋರಿಸ್ತೀನಿ. ಪೆನ್ಸಿಲ್ನಲ್ಲಿ ನಾನು ಏನು ಮಾರ್ಜಿನ್ ಮಾಡ್ತಾಯಿದ್ದೀನಿ, ಈ ಒಂದು ಭಾಗ ಬಂಗಾಳ ಕೊಲ್ಲಿಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಮುಂಗಾರು ಮಾರುತಗಳು ಸಕ್ರಿಯ ಆಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಅಂದರೆ ಈ ಕಡೆಗೆ, ಅಂದರೆ ಪೂರ್ವೋತ್ತರ ಭಾರತ, ಒರಿಸ್ಸಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಈ ಒಂದು ಕರಾವಳಿ ತೀರ ಪ್ರದೇಶಕ್ಕೆ ಹೋಗುವಂತೆ ಮುಂಗಾರು ಮಾರುತಗಳು ಈ ಒಂದು ಭಾಗಕ್ಕೆ, ಅಂದರೆ ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ಹಾಗೆ ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಹಾಗೆಯೇ ದಿಲ್ಲಿ ಸುತ್ತಮುತ್ತ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ, ಈ ಒಂದು ವ್ಯಾಪ್ತಿಯಲ್ಲೂ ಕೂಡ ಮುಂದಿನ, ಹಾಗೆ ರಾಜಸ್ಥಾನ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲಿ ಪುನಃ ಮಳೆಯಾಗ್ತಕ್ಕಂಥ ಲಕ್ಷಣಗಳು, ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗೆಯೇ ಈ ಒಂದು ಭಾಗದಲ್ಲೂ ಕೂಡ ನೀವು ನೋಡ್ಬೋದು, ಅರಬ್ಬಿ ಸಮುದ್ರ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಕೂಡ ನಾನು ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗದಲ್ಲೂ ಕೂಡ ಮುಂಗಾರು ಮಾರುತಗಳು ಪುನಃ ಸಕ್ರಿಯ ಆದ ಹಿನ್ನೆಲೆಯಲ್ಲಿ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಕರಾವಳಿ ತೀರ ಪ್ರದೇಶದ ಉದ್ದಕ್ಕೂ ಪುನಃ 3-4 ದಿನಗಳ ಕಾಲ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ ಸ್ನೇಹಿತರೆ. ಹಾಗೆಯೇ ಕರ್ನಾಟಕದ ಬಗ್ಗೆ ಹೇಳೋದಾದರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಕೂಡ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮುಂದಿನ 2-3 ದಿನಗಳ ಕಾಲ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗುವುದು, ಹೆಚ್ಚು ಮಳೆಯಾಗುವುದಿಲ್ಲ. ಹಾಗೆಯೇ ಈ ಒಂದು ಭಾಗದಲ್ಲಿ, ಅಂದರೆ ತಮಿಳುನಾಡು, ಆಂಧ್ರ ಪ್ರದೇಶ, ಈ ಒಂದು ಭಾಗದಲ್ಲೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗುವುದಿಲ್ಲ, ವಿಶೇಷ ಬದಲಾವಣೆ ಇರುವುದಿಲ್ಲ. ಇಲ್ಲೂ ಕೂಡ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗುವುದು. ಆದರೆ ಲಕ್ಷದ್ವೀಪಗಳು, ಪಶ್ಚಿಮ ಭಾರತ, ಹಾಗೆ ಪೂರ್ವೋತ್ತರ ಭಾರತ, ಈ ಒಂದು ಉತ್ತರ ಭಾರತ, ಮಧ್ಯ ಭಾರತ, ಈಶಾನ್ಯ ಭಾರತಕ್ಕೆ, ಅಂದರೆ ಅಸ್ಸಾಂ, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ, ಈ ಒಂದು ಭಾಗದಲ್ಲಿ ಮುಂದಿನ 3-4 ದಿನಗಳಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ಸ್ನೇಹಿತರೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮುಂಗಾರು ಮಾರುತದ ಒಂದು ಪ್ರಮಾಣವನ್ನು ನೋಡಿದಾಗ ಕಳೆದ ವರ್ಷಕ್ಕಿಂತ ಈ ಬಾರಿ 8% ಹೆಚ್ಚು ಒಂದು ಮಳೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದ ತನಕ ಮುಂಗಾರು ಮಾರುತಗಳು ಆಕ್ಟಿವ್ ಆಗಿರುತ್ತೆ. ಸಾಮಾನ್ಯವಾಗಿ ದೇಶದ ಕೋಟ್ಯಾಂತರ ರೈತರ ಹಣೆ ಬರವನ್ನು ಬರತಕ್ಕಂಥ ಮುಂಗಾರು ಮಾರುತಗಳು ಜೂನ್ನಿಂದ ಸೆಪ್ಟೆಂಬರ್ ತನಕ ಸಕ್ರಿಯ ಆಗಿರ್ತಕ್ಕಂಥದ್ದು. ಹಾಗೆ ಅಕ್ಟೋಬರ್ ತಿಂಗಳ 2ನೇ ವಾರದ ನಂತರ, ಅಂದರೆ ಅಕ್ಟೋಬರ್ 10ರ ನಂತರ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಹಿಂದಕ್ಕೆ ಸರಿಯುತ್ತೆ. ಕೆಪ್ಲರ್ನ ಒಂದು ನಿಯಮದ ಪ್ರಕಾರ ಯುರೇಷಿಯಾದ ಕಡೆಯಿಂದ ಪುನಃ ಮುಂಗಾರು ಮಾರುತಗಳು ವಾಪಸ್ ಆಗ್ತಕ್ಕಂಥದ್ದು, ಅಂದರೆ ಈಶಾನ್ಯ ಮಾರುತಗಳಾಗಿ ಪರಿವರ್ತನೆ ಹೊಂದಿ ಭಾರತದ ಕಡೆಗೆ, ಅಂದರೆ ಕೋರಮಂಡಲ ತೀರ, ತಮಿಳುನಾಡು, ಹಾಗೆ ಆಂಧ್ರ ಪ್ರದೇಶ ಆಗಿರ್ಬೋದು, ಬಂಗಾಳ ಕೊಲ್ಲಿಯ ಒಂದು ವ್ಯಾಪ್ತಿಯಲ್ಲಿ ಪುನಃ ವಾಪಸ್ ಆಗ್ತಕ್ಕಂಥದ್ದು ಹಿಂದೂ ಮಹಾಸಾಗರದ ಕಡೆಗೆ. ಆ ಒಂದು ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ತಿಂಗಳ 2ನೇ ವಾರದಲ್ಲಿ, ಈ ಬಾರಿ ಸ್ವಲ್ಪ ತಡ ಆಗ್ಬೋದು. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ 1 ವಾರ ಅಧಿಕವಾಗಿ ಹೆಚ್ಚು ಮುಂಗಾರು ಮಳೆ ಸುರಿತಕ್ಕಂಥ, ಅಂದರೆ ಇನ್ನೂ ಕೂಡ ಮುಂಗಾರು ಮಾರುತಗಳು ಆಕ್ಟಿವ್ ಆಗಿರುತ್ತೆ. ಇನ್ನು 20-25 ದಿವಸಗಳ ಕಾಲ ಮುಂಗಾರು ಮಾರುತಗಳು ದೇಶದಲ್ಲಿ ಪುನಃ ಆಕ್ಟಿವ್ ಆಗುತ್ತೆ. ಹಾಗಾಗಿ ಅಕ್ಟೋಬರ್ ತಿಂಗಳ 2ನೇ ವಾರ ಕಳೆದ ಮೇಲೆ ಹಿಂಗಾರು ಮಾರುತದ ಒಂದು ಲಕ್ಷಣಗಳು ಗೋಚರ ಆಗ್ಬೋದು ಸ್ನೇಹಿತರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು, ಯಾವ ಪ್ರಮಾಣದಲ್ಲಿ ಮಳೆ ಆಗ್ಬೋದು. ಹಿಂಗಾರು ಅಂದರೆ ಜೂನ್ ಜುಲೈ ತಿಂಗಳ ಒಂದು ಮಳೆಗೆ ಹೋಲಿಸಿದರೆ ಜೂನ್ ಜುಲೈನಲ್ಲಿ ಮುಂಗಾರು ಮಾರುತಗಳು ಹೆಚ್ಚು ಪ್ರಬಲ ಆಗಿರಲಿಲ್ಲ. ಜುಲೈ ತಿಂಗಳ 15ರ ನಂತರ, ಹಾಗೆ ಆಗಸ್ಟ್ ತಿಂಗಳು, ಹಾಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದೇಶಾದ್ಯಂತ ಬಹುತೇಕ ಭಾಗದಲ್ಲಿ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು. ಹಾಗೆ ಮುಂಗಾರು ಮಾರುತಗಳು ಹೆಚ್ಚು ಸಕ್ರಿಯ ಆಗಿದ್ದರೆ, ಅಂದರೆ ಪ್ರಬಲವಾಗಿದ್ದರೆ, ಹಿಂಗಾರು ಮಾರುತಗಳು ಕೂಡ ಅಷ್ಟೇ ಪ್ರಬಲವಾಗಿರುತ್ತೆ. ಹಾಗಾಗಿ ಈ ಬಾರಿಯ ಹಿಂಗಾರು ಮಾರುತಗಳು ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಒಂದು ಸ್ಪಷ್ಟ ಒಂದು ಚಿತ್ರಣದೊಂದಿಗೆ ತೋರಿಸ್ತೀನಿ ವೀಕ್ಷಕರೇ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.